ಅವರು ಕೇಳುವಂತ ಪ್ರಶ್ನೆಗೆ ಅವರು ಸಾಕಷ್ಟು ಇದರಲ್ಲಿ ತಗೊಂಡಿದ್ದಾರೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ 32 ಡೇಟಾ ಸೆಂಟರ್ ಖಾಸಗಿಯಾಗಿ ನಡೀತಾ ಇದೆ. ಅವ್ರ ಬೇಡಿಕೆ ಏನಿದೆ ಅಂದ್ರೆ ಸರ್ಕಾರ ವತಿಯಿಂದಾನು ಕೂಡ ಡೇಟಾ ಸೆಂಟರ್ಸ್ ಆಗ್ಬೇಕಂತ. ಇದಕ್ಕೆ ನಮ್ಮಲ್ಲಿ ಆಗ್ಲೇ ಡೇಟಾ ಸೆಂಟರ್ ಪಾಲಿಸಿ ಇದೆ. ಅದನ್ನ ನಾವು ಪುನರ್ ಪರಿಶೀಲನೆ ಕೂಡ ನಾವು ಮಾಡ್ತಾ ಇದೀವಿ. ಬಿಕಾಸ್ ಡೇಟಾ ಸೆಂಟರ್ಸ್ ಏನು ಇಟ್ಸ್ ಅ ನೆಸೆಸರಿ ಈವನ್. ನೀವು ಹೇಳದಂಗೆ AI ಇರಬಹುದು, ಮಿಷಿನ್ ಲರ್ನಿಂಗ್ ಇರಬಹುದು, ಎಮರ್ಜಿಂಗ್ ಟೆಕ್ನಾಲಜೀಸ್ಗೆ ನಮಗೆ ಇದು ಡೇಟಾ ಸೆಂಟರ್ಸ್ಗಳು ಬೇಕಾಗುತ್ತೆ. ಬಟ್ ಡೇಟಾ ಸೆಂಟರ್ಸ್ ಆಲ್ಸೋ ಆರ್ ಹೆವಿ ವಾಟರ್ ಗಜ್ಲರ್ಸ್ ಅಂಡ್ ಎನರ್ಜಿ ಗಜ್ಲರ್ಸ್ ಅಧ್ಯಕ್ಷ. ಈಗ ಅದಕ್ಕೆ ನಮ್ಮ ಸರ್ಕಾರದಿಂದ ಒಂದು ಸಸ್ಟೈನೇಬಲ್ ಡೇಟಾ ಸೆಂಟರ್ ಪಾಲಿಸಿ ಮಾಡಬಹುದಾ ಅಂತ ಕೂಡ ಪರಿಶೀಲನೆಯನ್ನ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ನಮ್ಮ ಹಿಂದಿನ ಡೇಟಾ ಸೆಂಟರ್ ಪಾಲಿಸಿ 2-3 years ಓಲ್ಡ್ ಇದೆ, ಹಳೇದಿದೆ. ಸೊ ಈಗ ಬದಲಾವಣೆ ಆದಂತ ತಂತ್ರಜ್ಞಾನಕ್ಕೆ ಸಸ್ಟೈನೇಬಲ್ ಡೇಟಾ ಸೆಂಟರ್ಸ್ ಮಾಡಬೇಕು ಅಂದ್ಬಿಟ್ಟು ನಾವು ಪ್ರಯತ್ನ ಮಾಡ್ತಾ ಇದೀವಿ. ಬೆಂಗಳೂರಿಗಿಂತ ಹೆಚ್ಚಾಗಿ ನಮ್ಮ ಫೋಕಸ್ ಮಂಗಳೂರು ಮತ್ತೆ ಕರಾವಳಿ ಪ್ರದೇಶದಲ್ಲಿದೆ. ಯಾಕಂದ್ರೆ ಅಲ್ಲಿ ನಾವು ಸಬ್ಸಿ ಕೇಬಲ್ ತರಬಹುದು ಅಂದ್ಬಿಟ್ಟು ಖಾಸಗಿ ಕಂಪನಿಗಳ ಜೊತೆ ಚರ್ಚೆ ಮಾಡ್ತಾ ಇದ್ದೀವಿ. ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಂ ಅವ್ರ ಜೊತೆನೂ ಕೂಡ ನಾನು ಅವರ ಮಂತ್ರಿಗೆ ಪತ್ರವನ್ನು ಬರೆದ್ಬಿಟ್ಟು ಇಲ್ಲಿ ನಮಗೆ ಸಬ್ಸಿ ಕೇಬಲ್ ಲ್ಯಾಂಡಿಂಗ್ ಕೊಡಬೇಕು ಮಂಗಳೂರಿಗೆ ಅಂತ ಕೂಡ ನಾನು ಕೇಳ್ಕೊಂಡಿದ್ದೀನಿ. ಆದ್ರೆ ಅದು ಕೇಂದ್ರ ಸರ್ಕಾರದಿಂದ ಆಗೋದಿಲ್ಲ. ಅದು ಖಾಸಗಿಯವರು ಮಾಡಂಗಿದ್ರೆ ಅದನ್ನ ನಾವು ಸಹಕಾರ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಮಂಗಳೂರು ಕಡೆ. ಸೊ ಅದಕ್ಕೆ ಕೂಡ ನಾವು ವೈಯಕ್ತಿಕವಾಗಿ ಹಾಗೂ ಸರ್ಕಾರದಿಂದ ಕೂಡ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷರೇ.